ಆ್ಯಸ್ ಯೂಶ್ವಲ್ ಕ್ಯಾರೆಟ್, ಬಟಾಣಿ ಮತ್ತು ಬೀನ್ಸ್, ಕ್ಯಾಪ್ಸಿಕಮ್ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ ವಿತ್ ಪುದೀನ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಿಮಗೆ ಪುದೀನ ಎಕ್ಸ್ಟ್ರಾ ಬೇಕು ಅಂದರೆ ಸಹ ನೀವು ಫ್ರೈ ಮಾಡ್ಕೋಬೇಕಾದ್ರೆ ಸಹ ನೀವು ಹಾಕ್ಕೋಬೋದು. ಸೊ ಅದು ಏನಾದರೂ ನಾವು ಸರ್ವ್ ಮಾಡಬೇಕಾದ್ರೆ ಅದು ಜಗಿಲಿಕ್ಕೆ ಸಿಗುತ್ತಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ. ಪುದೀನ ಇಡ್ಬೋದು ಆ್ಯಂಡ್ ಸೋಕ್ ಮಾಡಿರೋಂಥ ಬಟಾಣಿ ಇಡ್ಬೋದು. ಸೊ ಇಟ್ ಗಿವ್ಸ್ ಎಕ್ಸ್ಟ್ರಾ ಫ್ಲೇವರ್ ಆ್ಯಕ್ಚುಲಿ. ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ನಾನು ಕಲ್ಲುಪ್ಪು ಸಹ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ, ಓಕೆನಾ. ಬಿಕಾಸ್ ಅತ್ತೆ ಮನೆಗೆ ಬಂದಮೇಲೆ ನಾನು ಕಲ್ಲುಪ್ಪನ್ನ ಹೇಗೆ ಯೂಸ್ ಮಾಡೋದು ಅಂತ ಅಮ್ಮ ಹೇಳಿಕೊಟ್ಟಿದ್ದಾರೆ ನನಗೆ. ಸೊ ಹಾಗಾಗಿ ಕಲ್ಲುಪ್ಪು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಫ್ರೆಂಡ್ಸ್, ಏನು ಗೊತ್ತಾ, ಉಪ್ಪನ್ನ ನಾವು ನೋಡ್ಕೊಂಡು ಹಾಕಬೇಕಾಗುತ್ತೆ. ಬಿಕಾಸ್ ಉಪ್ಪು ಹೆಚ್ಚಾಗಿಬಿಟ್ರೆ ಟೇಸ್ಟೇ ಹೋಗಿಬಿಡುತ್ತೆ. ಸೊ ಇಲ್ಲಿ ನಾನು ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ. ಸೊ ಮಸಾಲೆ ಪೂರ್ತಿ ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ಸ್ವಲ್ಪ ಮಸಾಲೆ ಮಿಕ್ಕಿರುತ್ತಲ್ವ, ಸೊ ಅದಕ್ಕೆ ನಾನು ಒಂಚೂರು ನೀರನ್ನ ಹಾಕ್ಕೋತಾ ಇದ್ದೀನಿ. ಸೊ ಅದೇ ನೀರನ್ನ ಮತ್ತೆ ಇದಕ್ಕೆ ಬಳಸ್ಕೊತೀನಿ. ಸೊ ಮಸಾಲೆ ಬಂದು ನಾವೀಗ ಬಾಡಿಸ್ಕೊತಾ ಇದ್ದೀವಲ್ವ, ಅದೇನಾಗುತ್ತೆ ಅಂದರೆ ಮಸಾಲೆ ಒಂದು ಹಾಕಿದ ನಂತರ ಅದು ಹಸಿ ಸ್ಮೆಲ್ ಹೋಗಬೇಕು. ಒಂದು ಒಳ್ಳೆ ಅರೋಮಾ ಬರೋವರೆಗೂ ಅದನ್ನ ಒಂದು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಏನಂದರೆ ಉಪ್ಪು ಕಮ್ಮಿ ಇದ್ರೂ ತೊಂದರೆ ಇಲ್ಲ, ಅದನ್ನು ನಾವು ಊಟ ತಿನ್ನಬೇಕಾದ್ರೂ ನಾವು ಹಾಕ್ಕೋಬೋದು. ಬಟ್ ಅಡುಗೆ ಮಾಡಬೇಕಾದ್ರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಅದರ ಟೇಸ್ಟೇ ಹೋಗಿಬಿಡುತ್ತೆ. ಸೊ ಇಲ್ಲಿ ನಾನು ಸೋಕ್ ಮಾಡಿರೋ ಅಂಥ ಸೋನಾ ಮಸೂರಿ ಅಕ್ಕಿನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಮತ್ತೆ ಅದ್ರ ಮಸಾಲೆ ಜೊತೆಗೆ ಅದನ್ನ ಫ್ರೈ ಮಾಡ್ತಾಯಿದ್ದೀನಿ. ಅದು ಒಳ್ಳೆ ಅಂಟುತ್ತೆ, ಅಂದರೆ ಮಸಾಲೆ ಎಲ್ಲ ಫುಲ್ ಅದಕ್ಕೆ ಕಂಪ್ಲೀಟಾಗಿ ಅರಳುತ್ತೆ ಅದರಲ್ಲಿ. ಆ್ಯಂಡ್ ನಾನಿಲ್ಲಿ 1.5 ಗ್ಲಾಸಿಗೆ ಅಕ್ಕಿಗೆ ನಾನಿಲ್ಲಿ 4 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ಬಿಕಾಸ್ ತರಕಾರಿ ಎಲ್ಲ ಇದೆಯಲ್ಲ ಬೇಯಬೇಕಲ್ವ ಅದಕ್ಕೆ. ಮತ್ತು ಇಲ್ಲಿ ಬಂದು ನಾನು ಬಿರಿಯಾನಿ ಪೌಡರ್ನ 1.5 ಪೌಡರ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಫಾರ್ ಎಕ್ಸ್ಟ್ರಾ ಫ್ಲೇವರ್. ಸೊ ಈಗ ಮತ್ತೆ ಅದನ್ನು ಚೆನ್ನಾಗಿ ಬಾಡಿಸ್ತಾ ಈಗ ನಿಬ್ನ ಕ್ಲೋಸ್ ಮಾಡುವಂಥ ಟೈಮ್ ಬಂತು. ಸೊ ಈಗ ನಿಬ್ನ ಕರೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ. ಸೊ ಅದನ್ನ ಕಂಪ್ಲೀಟ್ ಸೆಟ್ ಆದಮೇಲೆ ಮತ್ತೆ ಇನ್ನೊಮ್ಮೆ 1-2 ಸತಿ ನಾವು ಚೆಕ್ ಮಾಡ್ಕೊಂಡು ಹಾಕ್ಕೋಬೇಕಾಗುತ್ತೆ ನಿಬ್ಬು. ಸೊ ಮುಚ್ಚಳನ ಮುಚ್ಚಿಟ್ಟು 3 ವಿಸಿಲ್ ಆದಮೇಲೆ ಓಪನ್ ಮಾಡಿದೆ. ಆಹಾ, ರೆಡಿ ಆಯಿತು. ಸೊ ಫೈನಲ್ ರಿಸಲ್ಟ್ ಹೀಗಿದೆ. ವೆಜ್ ದೊಣ್ಣೆ ಬಿರಿಯಾನಿ ರೆಡಿಯಾಗಿದೆ. ಬಾಯ್ ಬಾಯ್, ಟೇಕ್ ಕೇರ್.